ಕನ್ನಡ ಜ್ಯೋತಿಷ್ಯ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಂಧುಗಳೇ, ನಮಸ್ಕಾರ. ಇಂದಿನ ನಮ್ಮ ವಿಶೇಷ ನಿರೂಪಣೆಯಲ್ಲಿ ವೃಶ್ಚಿಕ ರಾಶಿಯ ಜಾತಕದವರ ಜೀವನದ ಕೆಲವು ವಿಸ್ಮಯಕಾರಿ ಹಾಗೂ ಆಂತರಿಕ ಸತ್ಯಗಳನ್ನು ನಾವು ಸವಿಸ್ತಾರವಾಗಿ ಅರಿಯಲಿದ್ದೇವೆ. ಮುಖ್ಯವಾಗಿ ಮೇ ತಿಂಗಳ 26, 27, 28 ಮತ್ತು 29ನೇ ತಾರೀಖಿನ ಈ 4 ದಿನಗಳ ಅವಧಿಯಲ್ಲಿ ಶಬರಿಮಲೆಯ ಆರಾಧ್ಯ ದೈವ ಶ್ರೀ ಮಣಿಕಂಠಸ್ವಾಮಿಯ ಪರಮ ಕೃಪಾಕಟಾಕ್ಷದಿಂದ ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ಘಟಿಸಲಿರುವ ಮಹತ್ವದ ತಿರುವುಗಳ ಕುರಿತು ಇಂಚಿಂಚೂ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಪ್ರಪಂಚದ ಬಹುತೇಕ ಜನರು ವೃಶ್ಚಿಕ ರಾಶಿಯವರ ಬಾಹ್ಯ ನೋಟವನ್ನು ಕಂಡು ಇವರೊಬ್ಬರು ಸಾಧಾರಣ ವ್ಯಕ್ತಿಗಳೆಂದು ತಪ್ಪು ತಿಳಿಯುತ್ತಾರೆ. ಆದರೆ ಇವರ ಆಂತರ್ಯದಲ್ಲಿ ಅಡಗಿರುವ ಅದೃಶ್ಯ ಇಚ್ಛಾಶಕ್ತಿಯನ್ನು ಅರಿತವರು ಇವರನ್ನು ಯಾವುದೇ ಕಾರಣಕ್ಕೂ ಹಗುರವಾಗಿ ಪರಿಗಣಿಸುವುದಿಲ್ಲ. ಇವರು ತಳೆಯುವ ಗಂಭೀರ ಮೌನದ ಒಳಗೆ ಒಂದು ಭೀಕರ ಬಿರುಗಾಳಿಯೇ ಸುಪ್ತವಾಗಿರುತ್ತದೆ. ಇವರ ಆಕ್ರೋಶದ ಹಿಂದೆ ಒಂದು ಬಲವಾದ ನೈಜ ಕಾರಣವಿರುತ್ತದೆ. ಇವರು ತೋರುವ ಪ್ರೀತಿಯ ಹಿಂದೆ ನಿಷ್ಕಲ್ಮಶವಾದ ಪ್ರಾಮಾಣಿಕತೆ ಅಡಗಿರುತ್ತದೆ. ಅದೇ ರೀತಿ ಇವರು ಇಂದಿನ ದಿನಗಳಲ್ಲಿ ಗಳಿಸಿರುವ ಯಶಸ್ಸಿನ ಮರೆಯಲ್ಲಿ ಸಾಲು ಸಾಲು ಕಠಿಣ ಸವಾಲುಗಳು ಮತ್ತು ಅಪಮಾನಗಳು ಅಡಗಿವೆ. ಜ್ಯೋತಿಷ್ಯಶಾಸ್ತ್ರದ ಗಣಿತದ ಪ್ರಕಾರ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯ ದಿವ್ಯ ಆಶೀರ್ವಾದ ಬಲದಿಂದ ವೃಶ್ಚಿಕ ರಾಶಿಯ ಜನಾಂಗದವರು ಈ ಮುಂಬರುವ ದಿನಗಳಲ್ಲಿ ಕೆಲವು ಅದ್ಭುತ ಪರಿವರ್ತನೆಗಳನ್ನು ಕಾಣುವ ಯೋಗವಿದೆ. ವಿಶೇಷವಾಗಿ ನಿಮ್ಮ ಯೋಗ್ಯತೆಯನ್ನು ಕೀಳಾಗಿ ಕಂಡು ಅವಮಾನಿಸಿದವರ ಸಮ್ಮುಖದಲ್ಲೇ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಪ್ರಮುಖ ಕಾರ್ಯಗಳು ಮತ್ತೆ ವೇಗವನ್ನು ಪಡೆದುಕೊಳ್ಳಲಿವೆ. ನಿಮ್ಮ ಭಾಗ್ಯೋದಯದ ಸುಸಮಯವು ಅತ್ಯಂತ ಸನಿಹದಲ್ಲಿದೆ ಎಂಬುದರ ಶುಭ ಮುನ್ಸೂಚನೆಗಳು ಲಭಿಸುತ್ತಿವೆ. ಆದ್ದರಿಂದಲೇ ನೀವು ಈ ದಿವ್ಯ ನಿರೂಪಣೆಯನ್ನು ಎಲ್ಲೂ ಬಿಡದೆ ಕೊನೆಯವರೆಗೂ ವೀಕ್ಷಿಸಬೇಕು. ಏಕೆಂದರೆ ಈವರೆಗೆ ವೃಶ್ಚಿಕ ರಾಶಿಯವರ ಕುರಿತು ಜಗತ್ತಿಗೆ ತಿಳಿಯದ ಕೌತುಕದ ರಹಸ್ಯಗಳು ಈಗ ನಿಮ್ಮ ಮುಂದೆ ಅನಾವರಣಗೊಳ್ಳಲಿವೆ. ಜಗತ್ತು ಇವರನ್ನು ಮೇಲ್ನೋಟಕ್ಕೆ ಸಾಮಾನ್ಯರೆಂದು ಭಾವಿಸಿದರೂ ಇವರ ಒಳಗಿನ ಅದ್ಭುತ ಪ್ರತಿಭೆಯನ್ನು ಬಲ್ಲವರು ಇವರ ತಂಟೆಗೆ ಹೋಗಲು ಸಾಹಸಪಡುವುದಿಲ್ಲ. ಏಕೆಂದರೆ ವೃಶ್ಚಿಕ ರಾಶಿಯವರು ಒಮ್ಮೆ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಲೇಬೇಕು ಎಂದು ಸಂಕಲ್ಪ ತೊಟ್ಟರೆ ಎಂತಹ ಕಠಿಣ ಅಡೆತಡೆಗಳು ಎದುರಾದರೂ ಸರಿ, ವಿಜಯದ ನಗೆ ಬೀರದೆ ಇವರು ಎಂದಿಗೂ ಹಿಂದೆ ಸರಿಯುವವರಲ್ಲ. ಇವರ ಆಲೋಚನಾ ಶೈಲಿಯು ಅತ್ಯಂತ ಗಂಭೀರ ಹಾಗೂ ಆಳವಾಗಿರುತ್ತದೆ. ಯಾವುದೇ ಒಂದು ಪ್ರಮುಖ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಇವರು 100 ಬಾರಿ ವಿವೇಚನೆಯಿಂದ ಯೋಚಿಸುತ್ತಾರೆ. ಆ ಕಾರಣದಿಂದಲೇ ಇವರು ಕೈಗೊಳ್ಳುವ ಪ್ರತಿ ನಿರ್ಧಾರವೂ ಅತ್ಯಂತ ಬಲಿಷ್ಠ ಹಾಗೂ ಪ್ರಭಾವಶಾಲಿಯಾಗಿ ಮೂಡಿಬರುತ್ತದೆ. ಇತರರು ಅರ್ಧದಲ್ಲೇ ಕೈಚೆಲ್ಲಿ ಹೋಡಿಹೋಗುವಂಥ ಕ್ಲಿಷ್ಟಕರ ಕೆಲಸಗಳನ್ನು ಸಹ ವೃಶ್ಚಿಕ ರಾಶಿಯವರು ಅದರ ಅಂತ್ಯದವರೆಗೂ ಹೋರಾಡಿ ವಿಜಯ ಪತಾಕೆ ಹಾರಿಸುವ ಗುಣ ಹೊಂದಿದ್ದಾರೆ. ಮಣಿಕಂಠಸ್ವಾಮಿಯ ಅನುಗ್ರಹದಿಂದ ಇವರ ಆತ್ಮವಿಶ್ವಾಸದ ಮಟ್ಟವು ಹಿಮಾಲಯದಂತೆ ಬೃಹತ್ತಾಗಿರುತ್ತದೆ. ಹೊರಜಗತ್ತಿಗೆ ತಮ್ಮ ಆಂತರಿಕ ಸಂಕಟಗಳನ್ನು ಕಿಂಚಿತ್ತು ಪ್ರದರ್ಶಿಸದೆ ಒಳಗೊಳಗೆ ಮಾನಸಿಕವಾಗಿ ತೀವ್ರ ಹೋರಾಟ ನಡೆಸುತ್ತಿರುತ್ತಾರೆ. ಆದರೆ ಆ ತಳಮಳವನ್ನು ಮುಖದಲ್ಲಿ ನಗುವಿನ ಮುಖವಾಡ ಧರಿಸಿ ಮರೆಮಾಡುತ್ತಾರೆಯೇ ಹೊರತು ಯಾರ ಮುಂದೆಯೂ ಅಳಲು ತೋಡುವುದಿಲ್ಲ. ಇದೇ ವೃಶ್ಚಿಕ ರಾಶಿಯವರ ನೈಜ ಶ್ರೇಷ್ಠತೆಯಾಗಿದೆ. ಇವರಲ್ಲಿರುವ ಮತ್ತೊಂದು ವಿಸ್ಮಯಕಾರಿ ಚತುರತೆಯೆಂದರೆ ತಮ್ಮ ಆಪ್ತವಲಯದಲ್ಲಿ ಯಾರು ನಿಜವಾದ ಹಿತೈಷಿಗಳು ಮತ್ತು ಯಾರು ಕೇವಲ ನಟನೆಯ ನಾಟಕವಾಡುತ್ತಿದ್ದಾರೆ ಎಂಬುದನ್ನು ಅತ್ಯಂತ ಸುಲಭವಾಗಿ ಮತ್ತು ಶೀಘ್ರವಾಗಿ ಗ್ರಹಿಸಿಬಿಡುತ್ತಾರೆ. ಹಲವರು ಇವರನ್ನು ತಮ್ಮ ಮಧುರವಾದ ಮಾತಿನ ಜಾಲದಲ್ಲಿ ಸಿಲುಕಿಸಿ ವಂಚಿಸಲು ಪ್ರಯತ್ನಿಸಿದರೂ ಇವರ ತೀಕ್ಷ್ಣ ಬುದ್ಧಿಶಕ್ತಿಯನ್ನು ಮರುಳು ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಇವರ ಕಣ್ಣುಗಳ ತೇಜಸ್ಸನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಸಾಕು, ಇವರ ಮನದಾನದ ಯೋಚನೆಗಳನ್ನು ಊಹಿಸಬಹುದು. ಅಷ್ಟರ ಮಟ್ಟಿಗೆ ಇವರು ನಿಗೂಢ ವ್ಯಕ್ತಿತ್ವದವರಾಗಿ ಪ್ರಪಂಚಕ್ಕೆ ಗೋಚರಿಸುತ್ತಾರೆ. ಬಾಹ್ಯವಾಗಿ ಇವರು ಅತಿಯಾಗಿ ಮಾತನಾಡದೆ ಮಿತಭಾಷಿಯಾಗಿದ್ದರೂ ತಮ್ಮ ಸುತ್ತಮುತ್ತ ಜರುಗುವ ಪ್ರತಿಯೊಂದು ಸಣ್ಣ ವಿದ್ಯಮಾನವನ್ನು ಮೌನವಾಗಿ ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಒಮ್ಮೆ ಯಾರಾದರೂ ತಮಗೆ ವಿಶ್ವಾಸದ್ರೋಹ ಎಸೆದಿದ್ದಾರೆ ಎಂಬ ಸತ್ಯ ಇವರಿಗೆ ಮನವರಿಕೆಯಾದರೆ ಸಾಕು, ಆ ವ್ಯಕ್ತಿಯನ್ನು ತಮ್ಮ ಜೀವಿತಾವಧಿಯಲ್ಲಿ ಮತ್ತೆ ಎಂದಿಗೂ ಹತ್ತಿರ ಸೇರಿಸುವುದಿಲ್ಲ. ಆದರೆ ತಾವು ಅತಿಯಾಗಿ ಹಚ್ಚಿಕೊಂಡ ಪ್ರೀತಿ ಪಾತ್ರರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ. ಇವರ ಪ್ರೀತಿಯಲ್ಲಿ ಯಾವುದೇ ತರಹದ ಸ್ವಾರ್ಥ ಅಥವಾ ಕಪಟ ನಾಟಕವಿರುವುದಿಲ್ಲ. ಇದೇ ಕಾರಣಕ್ಕೆ ವೃಶ್ಚಿಕ ರಾಶಿಯವರ ನೈಜ ಗುಣವನ್ನು ಅರ್ಥೈಸುವುದು ಎಲ್ಲ ಸಾಮಾನ್ಯ ಮನುಷ್ಯರ ಕೈಯಿಂದ ಸಾಧ್ಯವಾಗದ ಮಾತು. ಇವರ ಈ ಗಂಭೀರ ಮೌನವೇ ಇವರ ಪಾಲಿನ ಬ್ರಹ್ಮಾಸ್ತ್ರವಾಗಿರುತ್ತದೆ. ಸಮಾಜದಲ್ಲಿ ಅನೇಕರು ಕೋಪ ಬಂದ ತಕ್ಷಣವೇ ಸಿಕ್ಕಂತೆ ಮಾತನಾಡಿ ಆವೇಶ ಪ್ರದರ್ಶಿಸುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರ ಶೈಲಿಯೇ ಬೇರೆ. ಇವರಿಗೆ ಕೋಪ ಉಂಟಾದಾಗ ಮೊದಲು ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗುತ್ತಾರೆ. ಆ ಗಂಭೀರ ಮೌನದ ಹಿಂದೆ ಒಂದು ಬೃಹತ್ ಯೋಜನೆಯ ಆಲೋಚನೆಗಳು ರೂಪುಗೊಳ್ಳುತ್ತಿರುತ್ತವೆ.
ಯಾರಾದರೂ ಇವರನ್ನು ಕೀಳಾಗಿ ಕಂಡು ನೋವುಂಟು ಮಾಡಿದರೂ ಸಹ ಇವರು ತಕ್ಷಣವೇ ರೇಗಿ ಪ್ರತಿಕ್ರಿಯಿಸುವುದಿಲ್ಲ. ಬದಲಾಗಿ ತಾವು ಉತ್ತರಿಸಬೇಕಾದ ಸೂಕ್ತ ಸಮಯಕ್ಕಾಗಿ ಅತ್ಯಂತ ತಾಳ್ಮೆಯಿಂದ ಕಾಯುತ್ತಾರೆ. ತದನಂತರ ತಮ್ಮ ಅದ್ಭುತ ಯಶಸ್ಸಿನ ಮೂಲಕವೇ ವಿರೋಧಿಗಳಿಗೆ ತಕ್ಕ ಉತ್ತರವನ್ನು ನೀಡುತ್ತಾರೆ. ಅದಕ್ಕಾಗಿಯೇ ಇವರನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು ಎಂದು ಹಿರಿಯರು ಎಚ್ಚರಿಸುತ್ತಾರೆ. ಒಮ್ಮೆ ಇವರು ಜೀವನದ ಉನ್ನತ ಶಿಖರವನ್ನು ಏರಲೇಬೇಕು ಎಂದು ಪಣತೊಟ್ಟರೆ ಇವರನ್ನು ತಡೆಯುವ ಶಕ್ತಿ ಈ ಸೃಷ್ಟಿಯಲ್ಲಿ ಯಾರಿಗೂ ಇರುವುದಿಲ್ಲ. ಬದುಕಿನಲ್ಲಿ ಸಾಲು ಸಾಲು ಅಪಮಾನಗಳು ಹಾಗೂ ನಿಂದನೆಗಳನ್ನು ಎದುರಿಸಿದರೂ ಸಹ ಅಂತಿಮವಾಗಿ ಇವರೆಲ್ಲರಿಗಿಂತ ಉನ್ನತವಾದ ಗೌರವಾನ್ವಿತ ಸ್ಥಾನವನ್ನು ಅಲಂಕರಿಸುತ್ತಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಪರಮ ಕೃಪಾಕೆಪಾಟಾಕ್ಷೆಗೆ ಪಾತ್ರರಾಗಿರುವ ವೃಶ್ಚಿಕ ರಾಶಿಯ ಜಾತಕದವರಿಗೆ ಇತ್ತೀಚಿನ ದಿನಗಳಲ್ಲಿ ಸಕಾರಾತ್ಮಕ ಅದೃಷ್ಟದ ಕುರುಹುಗಳು ಗೋಚರಿಸಲಾರಂಭಿಸಿವೆ. ಸಮಾಜದಲ್ಲಿ ಸಾಮಾನ್ಯರು ತಮ್ಮ ಸಣ್ಣ ನೋವನ್ನು ಸಹ ಎಲ್ಲರೆದುರು ಹಂಚಿಕೊಂಡು ಅಳುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ತಮ್ಮ ಹೃದಯದೊಳಗೆ ಎಷ್ಟೇ ತೀವ್ರವಾದ ಸಂಕಟವಿದ್ದರೂ ಮುಖದಲ್ಲಿ ಸದಾ ನಂದಾದೀಪದಂತಹ ಮಂದಹಾಸವನ್ನು ಬೀರುತ್ತಾರೆ. ಇವರ ಆಂತರ್ಯದಲ್ಲಿ ದಿನನಿತ್ಯ ನಡೆಯುವ ಮೌನ ಮಹಾಯುದ್ಧವನ್ನು ಹೊರಗಿನ ಯಾವೊಬ್ಬ ವ್ಯಕ್ತಿಯೂ ಗ್ರಹಿಸಲು ಸಾಧ್ಯವಿಲ್ಲ. ಇವರು ನಿಶಬ್ದ ರಾತ್ರಿಯ ಒಂಟಿತನದಲ್ಲಿ ಏಕಾಂಗಿಯಾಗಿ ಕುಳಿತು ಬದುಕಿನ ಅನೇಕ ಗಹನವಾದ ವಿಷಯಗಳ ಕುರಿತು ಮಂಥನ ನಡೆಸುತ್ತಾರೆ. ಜೀವನದ ಹಾದಿಯಲ್ಲಿ ಎಷ್ಟೇ ಬಾರಿ ಎಡವಿ ಬಿದ್ದರೂ ಸಹ ಮತ್ತೆ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ನಿಲ್ಲುವ ಅದ್ಭುತ ಶಕ್ತಿಯನ್ನು ಭಗವಂತನೇ ಇವರಿಗೆ ವರವಾಗಿ ನೀಡಿದ್ದಾನೆ. ಆ ಕಾರಣದಿಂದಲೇ ಇವರನ್ನು ಸೋಲಿಸುವುದು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಯಾರಾದರೂ ತಮ್ಮನ್ನು ಹಗುರವಾಗಿ ಕಂಡಿದ್ದಾರೆ ಎಂದು ಇವರು ನಿರಾಶೆಯ ಕತ್ತಲಲ್ಲಿ ಮುಳುಗುವುದಿಲ್ಲ. ಬದಲಾಗಿ ತಮ್ಮ ನೈಜ ಸಾಮರ್ಥ್ಯವನ್ನು ಜಗತ್ತಿಗೆ ಸಾಬೀತುಪಡಿಸಲು ಹಗಲಿರುಳು ಶ್ರಮಿಸುತ್ತಾರೆ. ಇದೇ ವಿಶಿಷ್ಟ ಗುಣವೇ ಇವರನ್ನು ಇಂದಲ್ಲ ನಾಳೆ ಸಮಾಜದ ಅತ್ಯುನ್ನತ ಗೌರವಾನ್ವಿತ ಸ್ಥಾನದಲ್ಲಿ ತಂದು ನಿಲ್ಲಿಸುತ್ತದೆ. ಸ್ವಾಮಿ ಅಯ್ಯಪ್ಪನನ್ನು ಅಚಲವಾಗಿ ನಂಬಿ ಧರ್ಮದ ಹಾದಿಯಲ್ಲಿ ಮುನ್ನಡೆಯುವ ವೃಶ್ಚಿಕ ರಾಶಿಯ ಜಾತಕದವರು ಅಂತಿಮವಾಗಿ ನಿಶ್ಚಿತವಾಗಿಯೂ ಯಶಸ್ಸಿನ ಕಿರೀಟವನ್ನು ಧರಿಸುತ್ತಾರೆ. ಇವರು ಒಮ್ಮೆ ಯಾರನ್ನಾದರೂ ಮನಸ್ಸಾರೆ ಒಪ್ಪಿ ತಮ್ಮ ಹೃದಯದಲ್ಲಿ ಸ್ಥಾನ ನೀಡಿದರೆ ಸಾಕು, ಕೊನೆಯವರೆಗೂ ಸಂಪೂರ್ಣ ಸಮರ್ಪಣಾ ಭಾವದಿಂದ ಅವರನ್ನು ಪ್ರೀತಿಸುತ್ತಾರೆ. ಆದರೆ ಇವರು ಪ್ರೀತಿಯಲ್ಲಿ ಕಪಟತನ ಅಥವಾ ವಿಶ್ವಾಸದ್ರೋಹವನ್ನು ಕಿಂಚಿತ್ತೂ ಸಹಿಸುವುದಿಲ್ಲ. ತಮಗೆ ಅತ್ಯಂತ ಆಪ್ತರಾಗಿದ್ದವರೇ ತಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂದು ತಿಳಿದ ತಕ್ಷಣವೇ ಆ ಸಂಬಂಧದಿಂದ ಶಾಶ್ವತವಾಗಿ ದೂರ ಸರಿಯುತ್ತಾರೆ. ಇವರ ಬದುಕಿನಲ್ಲಿ ಪರಸ್ಪರ ನಂಬಿಕೆ ಎಂಬುದು ಅತ್ಯಂತ ಪವಿತ್ರವಾದ ತಳಹಾದಿಯಾಗಿದೆ. ಅದಕ್ಕಾಗಿಯೇ ಇವರು ನೀಡುವ ಸ್ನೇಹದ ಹಸ್ತವು ಅತ್ಯಂತ ಮೌಲ್ಯವಾದದ್ದಾಗಿದೆ. ತಾವು ಪ್ರಾಮಾಣಿಕವಾಗಿ ಹಚ್ಚಿಕೊಂಡ ವ್ಯಕ್ತಿಗಳಿಗಾಗಿ ಎಂತಹ ಕಠಿಣ ಪರಿಸ್ಥಿತಿಯನ್ನಾದರೂ ಎದುರಿಸಲು ಸದಾ ಸಿದ್ಧರಿರುತ್ತಾರೆ. ತಮ್ಮ ಕುಟುಂಬದ ಸೌಖ್ಯಕ್ಕಾಗಿ ಮತ್ತು ಗೌರವಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಉದಾತ್ತ ಸ್ವಭಾವ ಇವರಲ್ಲಿ ಎದ್ದು ಕಾಣುತ್ತದೆ. ಬಾಹ್ಯ ನೋಟಕ್ಕೆ ಇವರು ಅತ್ಯಂತ ಕಠಿಣ ಹಾಗೂ ಕಲ್ಲು ಹೃದಯದವರಂತೆ ಗೋಚರಿಸಿದರೂ ಇವರ ಆಂತರ್ಯದಲ್ಲಿ ಪರಮ ಮೃದುವಾದ ತಾಯಿ ಹೃದಯ ಅಡಗಿರುತ್ತದೆ. ಶಬರಿಮಲೆ ಸ್ವಾಮಿಯ ವಿಶೇಷ ಆಶೀರ್ವಾದ ಬಲದಿಂದ ವೃಶ್ಚಿಕ ರಾಶಿಯವರಿಗೆ ಮೇ 26, 27, 28 ಮತ್ತು 29ನೇ ತಾರೀಕಿನ ಈ 4 ದಿನಗಳಲ್ಲಿ ಕೆಲವು ಅತ್ಯಂತ ಸವಿಶೇಷವಾದ ಸಕಾರಾತ್ಮಕ ಬದಲಾವಣೆಗಳು ಎದುರಾಗಲಿವೆ. ಹಿಂದೆ ನಾನಾ ಕಾರಣಗಳಿಂದ ನಿಂತು ಹೋಗಿದ್ದ ನಿಮ್ಮ ಪ್ರಮುಖ ಕಚೇರಿಯ ಕೆಲಸಗಳು ಮತ್ತೆ ಚಾಲನೆ ಪಡೆಯಲಿವೆ. ಮನದಾಳದಲ್ಲಿದ್ದ ಬಹುದಿನಗಳ ಆಸೆಗಳು ಸಫಲಗೊಳ್ಳಲಿವೆ ಮತ್ತು ಅನಿರೀಕ್ಷಿತ ಧನಲಾಭದ ಸನ್ನಿವೇಶಗಳು ಒದಗಿ ಬರಲಿವೆ. ವೃಶ್ಚಿಕ ರಾಶಿಯವರ ಕ್ರೋಧವು ಅತ್ಯಂತ ಭಯಾನಕವಾದುದು. ಆದರೆ ಇವರ ಈ ಕೋಪವು ಸಣ್ಣಪುಟ್ಟ ವಿಷಯಗಳಿಗೆ ತಕ್ಷಣವೇ ಹೊರಹೊಮ್ಮುವುದಿಲ್ಲ. ಸಮಾಜದಲ್ಲಿ ಸಣ್ಣ ವಿಷಯಕ್ಕೂ ಕಿರಿಕಿರಿ ಮಾಡಿಕೊಳ್ಳುವ ಜನರಿರಬಹುದು. ಆದರೆ ವೃಶ್ಚಿಕ ರಾಶಿಯವರು ಯಾವುದೇ ಪರಿಸ್ಥಿತಿಯಲ್ಲೂ ಮೊದಲು ವಿವೇಚನೆಯಿಂದ ಆಲೋಚಿಸುತ್ತಾರೆ. ಇವರು ಇತರರ ತಪ್ಪುಗಳನ್ನು ಹಾಗೂ ಮೂರ್ಖತನವನ್ನು ಆರಂಭದಲ್ಲಿ ಹಲವು ಬಾರಿ ಕ್ಷಮಿಸಿ ಸಹಿಸಿಕೊಳ್ಳುತ್ತಾರೆ. ಎಲ್ಲವನ್ನೂ ಮೌನವಾಗಿ ಗಮನಿಸುತ್ತಿರುತ್ತಾರೆ. ಆದರೆ ಇವರ ತಾಳ್ಮೆಯ ಮಿತಿ ಸೀಮೆಯನ್ನು ಮೀರಿದರೆ ಮಾತ್ರ ಇವರ ಆಕ್ರೋಶದ ಜ್ವಾಲೆಯನ್ನು ಶಾಂತಗೊಳಿಸುವುದು ಜಗತ್ತಿನ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಆ ಕಾರಣದಿಂದಲೇ ಜ್ಞಾನಿಗಳು ಇವರೊಂದಿಗೆ ಸದಾ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಲು ಸಲಹೆ ನೀಡುತ್ತಾರೆ. ಇವರು ತೀವ್ರ ಕೋಪಗೊಂಡಾಗ ಅತಿಯಾಗಿ ವಾದಿಸುವುದಿಲ್ಲ. ಆದರೆ ಆ ಸಮಯದಲ್ಲಿ ಇವರು ಕೈಗೊಳ್ಳುವ ಕಠಿಣ ನಿರ್ಧಾರಗಳು ಎದುರಾಳಿಯ ಜೀವನದುದ್ದಕ್ಕೂ ಮರೆಯಲಾಗದ ಪಾಠವಾಗಿ ಉಳಿದುಬಿಡುತ್ತವೆ. ವೃಶ್ಚಿಕ ರಾಶಿಯವರನ್ನು ದುರುದ್ದೇಶದಿಂದ ನೋಯಿಸಿದವರು ಮುಂದೊಂದು ದಿನ ತೀವ್ರವಾಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅಯ್ಯಪ್ಪ ದೇವರ ದಿವ್ಯ ಕೃಪೆಯಿಂದ ಇವರಲ್ಲಿರುವ ಆತ್ಮಸಂಯಮದ ಗುಣವು ಅತ್ಯಂತ ಅಪಾರವಾದುದು. ಎಂತಹದ್ದೇ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದರೂ ಸಹ ತಮ್ಮ ಆಂತರಿಕ ಭಾವನೆಗಳನ್ನು ಸಮಾಜದ ಮುಂದೆ
ಮುಂದೆ ಪ್ರದರ್ಶಿಸದೆ ನಿಯಂತ್ರಿಸುವ ಅದ್ಭುತ ಸಾಮರ್ಥ್ಯ ಇವರಿಗಿದೆ. ವೃಶ್ಚಿಕ ರಾಶಿಯವರ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ತಮಗಾಗುವ ತೀವ್ರ ಮಾನಸಿಕ ನೋವನ್ನು ಯಾರಿಗೂ ವಿವರಿಸದೆ ಏಕಾಂಗಿಯಾಗಿ ಸಹಿಸಿಕೊಳ್ಳುತ್ತಾರೆ. ಲೋಕದಲ್ಲಿ ಅನೇಕರು ತಮಗೆದುರಾಗುವ ಸಣ್ಣ ಕಷ್ಟವನ್ನು ಸಹ ಪ್ರತಿಯೊಬ್ಬರ ಮುಂದೆ ಹೇಳಿಕೊಂಡು ಸಾಂತ್ವನ ಬಯಸುತ್ತಾರೆ. ಆದರೆ ಇವರು ತಮ್ಮ ದುಃಖದ ಕಥೆಯನ್ನು ಯಾರಿಗೂ ತಿಳಿಸುವುದಿಲ್ಲ. ಆಂತರ್ಯದಲ್ಲಿ ಎಷ್ಟೇ ನೋವಿನ ಜ್ವಾಲೆಯಿದ್ದರೂ ಬಾಹ್ಯ ಪ್ರಪಂಚಕ್ಕೆ ಮಾತ್ರ ಇವರು ಸದಾ ನಿರಾಳವಾಗಿ ನಗತಿರುವಂತೆ ಕಾಣುತ್ತಾರೆ. ಇದೇ ಕಾರಣಕ್ಕೆ ಸಮಾಜದ ಬಹುತೇಕ ಜನರಿಗೆ ಇವರ ನೈಜ ಜೀವನದ ಸಂಕಷ್ಟಗಳು ಅರ್ಥವಾಗುವುದೇ ಇಲ್ಲ. ಇವರು ನಿಶ್ಶಬ್ದ ರಾತ್ರಿಯ ಒಂಟಿತನದಲ್ಲಿ ಕುಳಿತು ಮುಂಬರುವ ಭವಿಷ್ಯದ ಕುರಿತು ಗಹನವಾಗಿ ಚಿಂತಿಸುತ್ತಾರೆ. ಮುಂಬರುವ ದಿನಗಳಿಗಾಗಿ ಅತ್ಯಂತ ಬೃಹತ್ ಯೋಜನೆಗಳನ್ನು ಮನಸ್ಸಿನಲ್ಲೇ ರೂಪಿಸುತ್ತಾರೆ. ತಮಗೂ ಒಬ್ಬರು ನೈಜವಾಗಿ ಅರ್ಥಮಾಡಿಕೊಳ್ಳುವ ಹೃದಯ ಸಿಗಲಿ ಎಂದು ಹಂಬಲಿಸುತ್ತಾರೆ. ಆದರೆ ಅಂತಿಮವಾಗಿ ತಮಗೆ ತಾವೇ ಧೈರ್ಯ ತುಂಬಿಕೊಂಡು ಮತ್ತಷ್ಟು ಬಲಿಷ್ಠ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ. ಇವರ ಈ ವಿಶಿಷ್ಟ ಸ್ವಭಾವವೇ ಇವರನ್ನು ಬದುಕಿನಲ್ಲಿ ಅತ್ಯಂತ ಧೀಮಂತ ವ್ಯಕ್ತಿಗಳನ್ನಾಗಿ ರೂಪಿಸುತ್ತದೆ. ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸುತ್ತಾ ಮುನ್ನಡೆಯುವ ವೃಶ್ಚಿಕ ರಾಶಿಯವರು ಕೊನೆಯ ಹಂತದಲ್ಲಿ ಎಂತಹ ಭೀಕರ ಪರಿಸ್ಥಿತಿಯನ್ನಾದರೂ ಅತ್ಯಂತ ಸುಲಭವಾಗಿ ಜಯಿಸುವ ಪರಮೋಚ್ಚ ಹಂತವನ್ನು ತಲುಪುತ್ತಾರೆ. ವೃಶ್ಚಿಕ ರಾಶಿಯವರು ಒಮ್ಮೆ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಆ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಸಂಗ ಜಾತಕದಲ್ಲೇ ಇಲ್ಲ. ಅದು ಎಷ್ಟೇ ದುಸ್ತರವಾದ ಹಾದಿಯಾಗಿದ್ದರೂ ಸರಿ, ತಾವು ಕೈಕೊಂಡ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸುವವರೆಗೂ ಇವರು ವಿಶ್ರಮಿಸುವುದಿಲ್ಲ. ಆ ಕಾರಣದಿಂದಲೇ ಇವರನ್ನು ಕಠಿಣ ಪರಿಶ್ರಮದ ನೈಜ ಸಂಕೇತವೆಂದು ಜ್ಯೋತಿಷ್ಯಶಾಸ್ತ್ರ ಬಣ್ಣಿಸುತ್ತದೆ. ಬದುಕಿನಲ್ಲಿ ಸಾಲು ಸಾಲು ಅವಮಾನಗಳ ಕಹಿ ಉಂಡರೂ ಸಹ ಇವರು ಮತ್ತೆ ದುಪ್ಪಟ್ಟು ಬಲದೊಂದಿಗೆ ಎದ್ದು ನಿಲ್ಲುತ್ತಾರೆ. ಲೋಕದ ಸಾಮಾನ್ಯ ಜನರು ಅರ್ಧ ಹಾದಿಯಲ್ಲೇ ಕೈಚೆಲ್ಲುವ ಕಠಿಣ ಜವಾಬ್ದಾರಿಗಳನ್ನು ಇವರು ಅತ್ಯಂತ ಜವಾಬ್ದಾರಿಯಿಂದ ಕೈಗೆತ್ತುಕೊಂಡು ಅದರ ಅಂತ್ಯದವರೆಗೂ ಯಶಸ್ವಿಯಾಗಿ ಮುನ್ನಡೆಸುತ್ತಾರೆ. ಇವರಲ್ಲಿರುವ ಈ ಅದ್ಭುತ ಆತ್ಮವಿಶ್ವಾಸವೇ ಇವರನ್ನು ಸದಾ ವಿಶಿಷ್ಟವಾಗಿ ಪ್ರದರ್ಶಿಸುತ್ತದೆ. ಬಾಹ್ಯ ಪ್ರಪಂಚವು ಇವರ ನಿರ್ಧಾರಗಳಿಗೆ ಎಷ್ಟೇ ವಿರುದ್ಧವಾಗಿ ನಿಂತರೂ ಸಹ ಇವರು ತಾವು ತಲುಪಬೇಕಾದ ಗುರಿಯನ್ನು ಮಾತ್ರ ಎಂದಿಗೂ ಮರೆಯುವುದಿಲ್ಲ. ಮಣಿಕಂಠ ಸ್ವಾಮಿಯ ದಿವ್ಯ ಕೃಪಾಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ಅದೃಷ್ಟದ ಬಲವು ನಿಮ್ಮ ಹೆಜ್ಜೆಗೆ ಜೊತೆಯಾಗುವ ಸ್ಪಷ್ಟ ಸೂಚನೆಗಳಿವೆ. ವಿರೋಧಿಗಳ ಸಂಖ್ಯೆ ಹೆಚ್ಚಾದರೂ ಸರಿ, ವೃಶ್ಚಿಕ ರಾಶಿಯವರು ಅಂತಿಮವಾಗಿ ಧರ್ಮದ ಹಾದಿಯಲ್ಲೇ ನಡೆದು ವಿಜಯ ಸಾಧಿಸುತ್ತಾರೆ ಎಂದು ಜ್ಯೋತಿಷ್ಯಶಾಸ್ತ್ರ ನುಡಿಯುತ್ತದೆ. ವೃಶ್ಚಿಕ ರಾಶಿಯವರು ಪ್ರೇಮದ ವಿಷಯಕ್ಕೆ ಬಂದರೆ ಅತ್ಯಂತ ಪ್ರಾಮಾಣಿಕ ಹಾಗೂ ನಿಷ್ಕಲ್ಮಶ ವ್ಯಕ್ತಿಗಳಾಗಿರುತ್ತಾರೆ. ಇವರು ಒಮ್ಮೆ ಯಾರನ್ನಾದರೂ ಮನಸಾರ ಒಪ್ಪಿ ತಮ್ಮ ಹೃದಯವನ್ನು ಸಮರ್ಪಿಸಿದರೆ ಕೊನೆಯುಸಿರಿರುವವರೆಗೂ ಸಂಪೂರ್ಣ ನಿಷ್ಠೆಯಿಂದ ಅವರನ್ನು ಪ್ರೀತಿಸುತ್ತಾರೆ. ಇವರ ಪ್ರೀತಿಯಲ್ಲಿ ಯಾವುದೇ ತರಹದ ಕಪಟತನ ಅಥವಾ ಮೋಸದ ಜಾಲವಿರುವುದಿಲ್ಲ. ಅದಕ್ಕಾಗಿಯೇ ಇವರ ಅನುಬಂಧವು ಅತ್ಯಂತ ಆಳ ಹಾಗೂ ಪವಿತ್ರವಾಗಿರುತ್ತದೆ. ಆದರೆ ಇವರು ತಮಗಾಗುವ ವಿಶ್ವಾಸದ್ರೋಹವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ. ತಾವು ಅತಿಯಾಗಿ ನಂಬಿದ ವ್ಯಕ್ತಿಯೇ ತಮಗೆ ದ್ರೋಹ ಎಸೆದಿದ್ದಾನೆ ಎಂದು ತಿಳಿದರೆ ಆ ತೀವ್ರ ನೋವನ್ನು ಇವರು ತಮ್ಮ ಜೀವಿತಾವಧಿಯ ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ. ಲೋಕದ ಸಾಮಾನ್ಯರು ತಮ್ಮ ಕ್ರೋಧವನ್ನು ಹೊರಗೆ ಪ್ರದರ್ಶಿಸಿ ನಿರಾಳರಾಗುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಆ ತೀವ್ರ ಸಂಕಟವನ್ನು ತಮ್ಮ ಒಳಗೇ ಮೌನವಾಗಿ ಅನುಭವಿಸಿ ಕರಗುತ್ತಾರೆ. ತಮ್ಮ ಪವಿತ್ರ ನಂಬಿಕೆಯನ್ನು ಯಾರಾದರೂ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಅರಿವಾದ ತಕ್ಷಣವೇ ಆ ವ್ಯಕ್ತಿಯ ಮುಖವನ್ನು ನೋಡಲು ಸಹ ಇವರು ಇಷ್ಟಪಡುವುದಿಲ್ಲ ಮತ್ತು ಅವರ ಸಹವಾಸದಿಂದ ಶಾಶ್ವತವಾಗಿ ದೂರ ಸರಿಯುತ್ತಾರೆ. ತಾವು ಪ್ರೀತಿಸುವ ಆಪ್ತ ಜನರಿಗಾಗಿ ಇವರು ಎಂತಹ ಕಠಿಣ ಸವಾಲುಗಳನ್ನಾದರೂ ಎದುರಿಸಲು ಸದಾ ಸಿದ್ಧರಿರುತ್ತಾರೆ. ತಮ್ಮ ಕುಟುಂಬದ ಏಳಿಗೆಗಾಗಿ ಎಂತಹ ತ್ಯಾಗಕ್ಕೂ ಇವರು ಹಿಂಜರಿಯುವುದಿಲ್ಲ. ಆದರೆ ಒಮ್ಮೆ ದ್ರೋಹ ಎದುರಾದರೆ ಮಾತ್ರ ಇವರ ವ್ಯಕ್ತಿತ್ವವೇ ಸಂಪೂರ್ಣವಾಗಿ ಬದಲಾಗಿಬಿಡುತ್ತದೆ. ಅದಕ್ಕಾಗಿಯೇ ಇವರ ಪ್ರೀತಿ ಹಾಗೂ ವಿಶ್ವಾಸವನ್ನು ಗಳಿಸುವುದು ಅಷ್ಟ ಸುಲಭದ ಮಾತಲ್ಲ. ಆದರೆ ಒಮ್ಮೆ ಇವರ ಹೃದಯವನ್ನು ಗೆದ್ದರೆ ಸಾಕು, ಇವರು ನಿಮ್ಮ ಬದುಕಿನ ಕೊನೆಯವರೆಗೂ ಅತ್ಯಂತ ನಂಬಿಕಸ್ಥ ಸಂಗಾತಿಯಾಗಿ ನಿಮ್ಮ ಜೊತೆಗಿರುತ್ತಾರೆ. ವೃಶ್ಚಿಕ ರಾಶಿಯವರು ಹೊರನೋಟಕ್ಕೆ ಅತ್ಯಂತ ಕಠಿಣ ಹಾಗೂ ಗಂಭೀರ ವ್ಯಕ್ತಿಗಳಂತೆ ಕಾಣುತ್ತಾರೆ. ಲೋಕದ ಹಲವರು ಇವರನ್ನು ಅತ್ಯಂತ ಅಹಂಕಾರಿಗಳು ಎಂದು ತಪ್ಪು ತಿಳಿಯುತ್ತಾರೆ. ಆದರೆ ವಾಸ್ತವದ ಸತ್ಯವೇನೆಂದರೆ ಇವರ ಆಂತರ್ಯದ ಹೃದಯವು ನವನೀತದಂತೆ, ಅಂದರೆ ಬೆಣ್ಣೆಯಂತೆ ಅತ್ಯಂತ ಮೃದುವಾಗಿರುತ್ತದೆ. ಯಾರಾದರೂ ತಮ್ಮ ಮಾತಿನಿಂದ ಇವರ ಮನಸ್ಸನ್ನು ನೋಯಿಸಿದರೆ ಇವರು ಒಳಗೊಳಗೆ ಅಪಾರವಾಗಿ ನೊಂದುಕೊಳ್ಳುತ್ತಾರೆ. ಆದರೆ ಆ ಯಾವುದೇ ತರಹದ ದುಃಖದ ಭಾವನೆಗಳನ್ನು ಮುಖದಲ್ಲಿ ತೋರ್ಪಡಿಸುವುದಿಲ್ಲ.
ಸಮಾಜದಲ್ಲಿ ಅನೇಕರು ತಮ್ಮ ದೌರ್ಬಲ್ಯಗಳನ್ನು ಎಲ್ಲರೆದುರೂ ಪ್ರದರ್ಶಿಸಿ ಸಾಂತ್ವನ ಬಯಸುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ತಮ್ಮ ನೋವನ್ನು ಜಗತ್ತಿಗೆ ತಿಳಿಯದಂತೆ ಅತ್ಯಂತ ರಹಸ್ಯವಾಗಿ ಮರೆಮಾಡುತ್ತಾರೆ. ಇವರು ಜನ್ಮತಃ ಕೊಂಚ ಹಠಮಾರಿ ಸ್ವಭಾವದವರಾಗಿರುತ್ತಾರೆ. ಆ ಕಾರಣದಿಂದಲೇ ಇವರ ನೈಜ ಆಂತರಿಕ ಭಾವನೆಗಳನ್ನು ಸಮಾಜಕ್ಕೆ ಅರ್ಥೈಸಿಕೊಳ್ಳುವುದು ಅತ್ಯಂತ ದುಸ್ತರವಾದ ಕೆಲಸ. ಇವರು ಅತ್ಯಂತ ಸಣ್ಣ ವಿಷಯಗಳಿಗೂ ತಮ್ಮ ಆಪ್ತರ ಮೇಲೆ ಅಪಾರವಾದ ಪ್ರೀತಿ ಹಾಗೂ ವಾತ್ಸಲ್ಯವನ್ನು ವರ್ಷಿಸುತ್ತಾರೆ. ತಮ್ಮ ಹೆತ್ತ ಪೋಷಕರು, ಕುಟುಂಬದ ಸದಸ್ಯರು ಹಾಗೂ ನಂಬಿಕಸ್ಥ ಸ್ನೇಹಿತರಿಗಾಗಿ ಎಂತಹ ಕಷ್ಟದ ಸಂದರ್ಭಗಳನ್ನಾದರೂ ಸಹಿಸಿಕೊಳ್ಳುವ ಉದಾತ್ತ ಗುಣ ಇವರಲ್ಲಿದೆ. ಹೊರಗೆ ಕಲ್ಲಿನಂತೆ ಕಠಿಣವಾಗಿ ಗೋಚರಿಸಿದರೂ ಇವರ ಒಳಗೆ ಪ್ರೀತಿಯ ಮಹಾಸಾಗರವೇ ಅಡಗಿರುತ್ತದೆ. ಶಬರಿಮಲೆಯ ಸ್ವಾಮಿಯ ಪರಮಕೃಪೆಗೆ ಪಾತ್ರರಾಗಿರುವ ವೃಶ್ಚಿಕ ರಾಶಿಯವರು ಈ ಮುಂಬರುವ ದಿನಗಳಲ್ಲಿ ತಮ್ಮ ಸಾಂಸಾರಿಕ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಜವಾಬ್ದಾರಿಯುತವಾಗಿ ನಿಭಾಯಿಸಲಿದ್ದಾರೆ. ವೃಶ್ಚಿಕ ರಾಶಿಯವರು ಇದ್ದಕ್ಕಿದ್ದಂತೆ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ ಎಂದರೆ ಅದರ ಹಿಂದೆ ಒಂದು ಬೃಹತ್ ಕಾರಣ ಅಡಗಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಇವರು ತಮ್ಮ ಬದುಕಿನ ಪ್ರತಿಯೊಂದು ವಿದ್ಯಮಾನದ ಕುರಿತು ಆಳವಾಗಿ ಚಿಂತಿಸುತ್ತಿರುತ್ತಾರೆ. ಯಾರಾದರೂ ತಮ್ಮ ಮನಸ್ಸಿಗೆ ಘಾಸಿಯುಂಟು ಮಾಡಿದರೂ ಸಹ ಇವರು ತಕ್ಷಣವೇ ರೇಗಿ ಜಗಳಕ್ಕಿಳಿಯುವುದಿಲ್ಲ. ಬದಲಾಗಿ ಅತ್ಯಂತ ಶಾಂತವಾಗಿ ಕುಳಿತು ಎದುರಾಳಿಯ ನಡೆಗಳನ್ನು ಗಮನಿಸುತ್ತಾರೆ. ಆದರೆ ಜ್ಯೋತಿಷ್ಯ ತಜ್ಞರ ಪ್ರಕಾರ ವೃಶ್ಚಿಕ ರಾಶಿಯವರ ಈ ಮೌನವು ಅತ್ಯಂತ ಅಪಾಯಕಾರಿಯಾದದ್ದು. ಏಕೆಂದರೆ ಇವರು ಆ ಮೌನದ ಅವಧಿಯಲ್ಲಿ ಒಮ್ಮೆ ಒಂದು ಕಠಿಣ ನಿರ್ಧಾರ ಕೈಗೊಂಡರೆಂದರೆ ಆ ನಿರ್ಣಯದಿಂದ ಇವರನ್ನು ಯಾರೂ ಹಿಂದೆ ಸರಿಸಲು ಸಾಧ್ಯವಿಲ್ಲ. ಹಲವರು ಇವರ ಮೌನವನ್ನು ಇವರ ಅಸಹಾಯಕತೆ ಎಂದು ಭಾವಿಸಿ ತಪ್ಪು ಹೆಜ್ಜೆಯಿಡುತ್ತಾರೆ. ಆದರೆ ಆ ಮೌನವೇ ಇವರ ಪಾಲಿನ ನಿಜವಾದ ಪರಮಶಕ್ತಿಯಾಗಿರುತ್ತದೆ. ಇವರು ಸೂಕ್ತವಾದ ಕಾಲಾವಕಾಶಕ್ಕಾಗಿ ಅತ್ಯಂತ ತಾಳ್ಮೆಯಿಂದ ಕಾಯುತ್ತಾರೆ. ತದನಂತರ ತಮ್ಮ ಅದ್ಭುತ ಯಶಸ್ಸಿನ ಮೂಲಕವೇ ವಿರೋಧಿಗಳ ಸಮಸ್ತ ಟೀಕೆಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುತ್ತಾರೆ. ಆ ಕಾರಣದಿಂದಲೇ ವೃಶ್ಚಿಕ ರಾಶಿಯವರನ್ನು ಎಂದಿಗೂ ಕೀಳಾಗಿ ಕಾಣಬಾರದು ಎಂದು ಎಚ್ಚರಿಸಲಾಗುತ್ತದೆ. ಇವರ ಮೌನದ ಅರ್ಥ ಇವರ ಆಲೋಚನೆಗಳು ನಿಂತು ಹೋಗಿವೆ ಎಂದರ್ಥವಲ್ಲ. ಬದಲಾಗಿ ತಮ್ಮ ಆಂತರ್ಯದಲ್ಲಿ ಒಂದು ಭವ್ಯವಾದ ನೂತನ ಭವಿಷ್ಯವನ್ನು ನಿರ್ಮಿಸುವ ಬೃಹತ್ ಯೋಜನೆಗಳು ಸಿದ್ಧವಾಗುತ್ತಿವೆ ಎಂದೇ ಅರ್ಥ. ವೃಶ್ಚಿಕ ರಾಶಿಯವರು ಜೀವನದ ಹಾದಿಯಲ್ಲಿ ಎಷ್ಟೇ ಭೀಕರ ಕಷ್ಟಗಳನ್ನು ಎದುರಿಸಿದರೂ ಸಹ ಅಂತಿಮವಾಗಿ ರಾಜನಂತೆ ವೈಭವದಿಂದ ಮೇಲೇಳುವ ಅದ್ಭುತ ಸಾಮರ್ಥ್ಯವನ್ನು ಭಗವಂತನಿಂದ ಪಡೆದುಕೊಂಡಿದ್ದಾರೆ. ಇವರು ತಮ್ಮ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಕೋಟ್ಯಾಂತರ ಸಾಂಸಾರಿಕ ಜವಾಬ್ದಾರಿಗಳನ್ನು ಹೆಗಲಿ ಮೇಲೆ ಹೊತ್ತು ಮುನ್ನಡೆಯುತ್ತಾರೆ. ಪ್ರಸ್ತುತ ಪರಿಸ್ಥಿತಿಯನ್ನು ಅತ್ಯಂತ ಪ್ರಬುದ್ಧತೆಯಿಂದ ಅರ್ಥೈಸಿಕೊಂಡು ಸವಾಲುಗಳನ್ನು ಎದುರಿಸುತ್ತಾರೆ. ಗತಕಾಲದಲ್ಲಿ ಇವರು ಅನುಭವಿಸಿದ ಕಠಿಣ ಪರಿಸ್ಥಿತಿಗಳೇ ಇವರನ್ನು ಇಂದು ಅತ್ಯಂತ ಬಲಿಷ್ಠ ವ್ಯಕ್ತಿಗಳಾಗಿ ರೂಪಿಸಿವೆ. ಬದುಕಿನ ಒಂದು ನಿರ್ದಿಷ್ಟ ಘಟ್ಟದಲ್ಲಿ ಇವರು ತೀವ್ರವಾದ ಒಂಟಿಕೆನವನ್ನು ಅನುಭವಿಸುವ ಸಂದರ್ಭಗಳು ಎದುರಾಗುತ್ತವೆ. ಈ ಜಗತ್ತಿನಲ್ಲಿ ತಮ್ಮನ್ನು ನೈಜವಾಗಿ ಅರ್ಥೈಸಿಕೊಳ್ಳುವವರು ಯಾರೂ ಇಲ್ಲವೇ ಎಂಬ ಭಾವನೆ ಮೂಡಬಹುದು. ಆದರೆ ಅಂತಹ ಸಂಕಷ್ಟದ ಸಮಯದಲ್ಲಿ ಸ್ವಾಮಿ ಅಯ್ಯಪ್ಪನ ಅದೃಶ್ಯ ಆಶೀರ್ವಾದ ಬಲ ಇವರಲ್ಲಿ ನೂತನ ಚೈತನ್ಯ ಹಾಗೂ ಧೈರ್ಯವನ್ನು ತುಂಬುತ್ತದೆ. ತದನಂತರ ಇದ್ದಕ್ಕಿದ್ದಂತೆ ಬದುಕಿನ ಚಿತ್ರಣವೇ ಸಕಾರಾತ್ಮಕವಾಗಿ ಬದಲಾಗಲು ಆರಂಭಿಸುತ್ತದೆ. ಅರ್ಧಕ್ಕೆ ನಿಂತು ಹೋಗಿದ್ದ ಪ್ರಮುಖ ಕಚೇರಿ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಧನಕನಕಗಳ ಹರಿವು ಹಾಗೂ ಸಮಾಜದಲ್ಲಿ ನಿಮ್ಮ ಗೌರವವು ಹಂತಹಂತವಾಗಿ ವೃದ್ಧಿಯಾಗಲಿದೆ. ನಿಮ್ಮನ್ನು ಈ ಹಿಂದೆ ಕೀಳಾಗಿ ಕಂಡು ಅವಮಾನಿಸಿದವರೇ ಇಂದಿನ ನಿಮ್ಮ ಭವ್ಯ ಯಶಸ್ಸನ್ನು ಕಂಡು ಬೆರಗಾಗಲಿದ್ದಾರೆ. ಮೇ 26, 27, 28 ಮತ್ತು 29 ಈ 4 ದಿನಗಳ ಅವಧಿಯಲ್ಲಿ ವೃಶ್ಚಿಕ ರಾಶಿಯ ಜಾತಕದವರಿಗೆ ಕೆಲವು ಅತ್ಯುತ್ತಮ ನೂತನ ಅವಕಾಶಗಳು ಒದಗಿ ಬರಲಿವೆ. ಉದ್ಯೋಗ ರಂಗದಲ್ಲಿ, ವಾಣಿಜ್ಯ ವ್ಯವಹಾರಗಳಲ್ಲಿ ಹಾಗೂ ಸಾಂಸಾರಿಕ ವಿಷಯಗಳಲ್ಲಿ ಅದ್ಭುತ ಧನಾತ್ಮಕ ತಿರುವುಗಳು ಕಂಡುಬರುವ ಸ್ಪಷ್ಟ ಮುನ್ಸೂಚನೆಗಳಿವೆ. ಆ ಕಾರಣದಿಂದಲೇ ನೀವು ಈ ಪವಿತ್ರ ಸಮಯದಲ್ಲಿ ಶಬರಿಮಲೆಯ ಮಣಿಕಂಠ ಸ್ವಾಮಿಯ ದಿವ್ಯನಾಮಸ್ಮರಣೆ ಮಾಡುತ್ತಾ ಯಾವುದೇ ಕಾರಣಕ್ಕೂ ಧೃತಿಗೆಡದೆ ಧೈರ್ಯದಿಂದ ಮುನ್ನಡೆದರೆ ಅತ್ಯುನ್ನತ ಸತ್ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು. ವೃಶ್ಚಿಕ ರಾಶಿಯವರಲ್ಲಿರುವ ಮತ್ತೊಂದು ಅದ್ಭುತ ದೈವೀ ಶಕ್ತಿ ಏನೆಂದರೆ ಇವರು ಕಾಣುವ ಕೆಲವು ವಿಶಿಷ್ಟ ಸ್ವಪ್ನಗಳು ಮುಂಬರುವ ಭವಿಷ್ಯದ ಘಟನೆಗಳ ನಿಖರ ಮುನ್ಸೂಚನೆಗಳಾಗಿರುತ್ತವೆ ಎಂದು ನಂಬಲಾಗಿದೆ. ಇವರು ರಾತ್ರಿಯ ನಿದ್ರೆಯಲ್ಲಿ ಕಾಣುವ ಕೆಲವು ವಿಸ್ಮಯಕಾರಿ ದೃಶ್ಯಗಳು ತದನಂತರ ಇವರ ನೈಜ ಜೀವನದಲ್ಲಿ ಅಕ್ಷರಶಃ ಘಟಿಸುವ ಸನ್ನಿವೇಶಗಳು ಜರುಗುತ್ತವೆ. ಇದೇ ಕಾರಣಕ್ಕೆ ಇವರ ಆಲೋಚನೆಗಳು ಅತ್ಯಂತ ಆಳ ಹಾಗೂ ದೈವೀ ಪ್ರೇರಣೆಯಿಂದ ಕೂಡಿರುತ್ತವೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಇವರು ಸಮಾಜದ ಇತರ ವ್ಯಕ್ತಿಗಳನ್ನು ಗಮನಿಸುವಾಗ ಅವರ ಸಣ್ಣಪುಟ್ಟ ನಡೆನುಡಿಗಳನ್ನು ಸಹ ಅತ್ಯಂತ ತೀಕ್ಷ್ಣವಾಗಿ ಗ್ರಹಿಸಿಬಿಡುತ್ತಾರೆ. ಕೆಲವೊಮ್ಮೆ ಯಾವುದೇ ಪ್ರಬಲ ಆಧಾರವಿಲ್ಲದಿದ್ದರೂ ಇವರ ಊಹೆಗಳು ಬಹುತೇಕ ಸಂದರ್ಭಗಳಲ್ಲಿ ಸತ್ಯವಾಗಿರುತ್ತವೆ. ಮನಸ್ಸಿನಲ್ಲಿ ಮೂಡುವ ಸಣ್ಣ ಅನುಮಾನಗಳು ಸಹ ಮುಂದೊಂದು ದಿನ ಅಕ್ಷರಶಃ ಸತ್ಯವಾಗಿ ಪರಿಣಮಿಸುತ್ತವೆ. ಆ ಕಾರಣದಿಂದಲೇ ಸಮಾಜದಲ್ಲಿ ವೃಶ್ಚಿಕ ರಾಶಿಯವರನ್ನು ಅತ್ಯಂತ ವಿಶೇಷ ವ್ಯಕ್ತಿಗಳೆಂದು ಪರಿಗಣಿಸಲಾಗುತ್ತದೆ. ಭಗವಂತನು ಇವರಿಗೆ ಜನ್ಮತಃ ನೀಡಿರುವ ಆಂತರಿಕ ಜ್ಞಾನದ ಶಕ್ತಿಯು ಅತ್ಯಂತ ಪ್ರಬಲವಾದುದು.
ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮೇಲಿನ ಇವರ ಶ್ರದ್ಧಾಭಕ್ತಿಯು ಹೆಚ್ಚಾದಂತೆಲ್ಲ ಇವರಲ್ಲಿರುವ ಈ ಆಧ್ಯಾತ್ಮಿಕ ಸೂಕ್ಷ್ಮ ಶಕ್ತಿಯು ಮತ್ತಷ್ಟು ಬಲಗೊಳ್ಳುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಉಲ್ಲೇಖಿಸಿದ್ದಾರೆ. ಬದುಕಿನ ಹಾದಿಯಲ್ಲಿ ಮುಂದಿನ ಹೆಜ್ಜೆ ಹೇಗೆ ಇಡಬೇಕು ಮತ್ತು ಯಾರನ್ನು ನಂಬಬೇಕು ಎಂಬ ವಿಷಯದಲ್ಲಿ ಇವರ ಆಂತರ್ಯನ ಆತ್ಮಸಾಕ್ಷಿಯೇ ಇವರಿಗೆ ಮುಂಚಿತವಾಗಿ ಕೆಲವು ಸೂಕ್ಷ್ಮ ಸಂಕೇತಗಳನ್ನು ನೀಡುತ್ತದೆ. ಇದೇ ಕಾರಣಕ್ಕೆ ಇವರು ಜೀವನದಲ್ಲಿ ಎದುರಾಗಬಹುದಾದ ಅನೇಕ ಅನಿರೀಕ್ಷಿತ ಅಪಾಯಗಳಿಂದ ಹಾಗೂ ಅಪಘಾತಗಳಿಂದ ಮುಂಚಿತವಾಗಿಯೇ ತಪ್ಪಿಸಿಕೊಂಡು ಸುರಕ್ಷಿತವಾಗಿರಲು ಸಾಧ್ಯವಾಗುತ್ತದೆ. ವೃಶ್ಚಿಕ ರಾಶಿಯ ಜಾತಕದವರು ಮೇ 26, 27, 28 ಮತ್ತು 29ರ ಈ 4 ದಿನಗಳ ಕಾಲಾವಧಿಯಲ್ಲಿ ಭಕ್ತಿಭಾವದಿಂದ ಭಗವಾನ್ ಅಯ್ಯಪ್ಪ ಸ್ವಾಮಿಯನ್ನು ಸ್ಮರಿಸಿ ಪ್ರಾರ್ಥಿಸಿದರೆ ನಿಮ್ಮ ಮನಸ್ಸನ್ನು ಪೀಡಿಸುತ್ತಿದ್ದ ಅಜ್ಞಾತ ಭಯಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಆಂತರ್ಯದಲ್ಲಿ ನೂತನ ಧೈರ್ಯ ಹಾಗೂ ಉತ್ಸಾಹ ಜಾಗೃತವಾಗಲಿದೆ. ವೃಶ್ಚಿಕ ರಾಶಿಯವರು ಯಾವುದೇ ಪರಿಸ್ಥಿತಿಯಲ್ಲೂ ಯಾರ ಮುಂದೆಯೂ ತಮ್ಮ ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟು ತಲೆಬಾಗಲು ಇಷ್ಟಪಡುವುದಿಲ್ಲ. ಇವರ ಬದುಕಿನಲ್ಲಿ ಸ್ವಾಭಿಮಾನ ಎಂಬುದು ಪ್ರಾಣಕ್ಕಿಂತಲೂ ಮಿಗಿಲಾದುದು. ಜೀವನದ ಹಾದಿಯು ಎಷ್ಟೇ ದುಸ್ತರ ಹಾಗೂ ಕಷ್ಟಗಳಿಂದ ಕೂಡಿದ್ದರೂ ಸರಿ, ಇವರು ಇತರರ ಮುಂದೆ ಅಸಹಾಯಕರಾಗಿ ಅಥವಾ ದುರ್ಬಲರಾಗಿ ಕಾಣಿಸಿಕೊಳ್ಳಲು ಕಿಂಚಿತ್ತೂ ಬಯಸುವುದಿಲ್ಲ. ಆ ಕಾರಣದಿಂದಲೇ ಇವರು ತಮ್ಮ ಸವಾಲುಗಳ ವಿರುದ್ಧ ಹೆಚ್ಚಾಗಿ ಏಕಾಂಗಿಯಾಗಿ ಹೋರಾಡಲು ಇಷ್ಟಪಡುತ್ತಾರೆ. ಹೊರಗಿನಿಂದ ಯಾರೊಬ್ಬರ ಸಹಾಯ ಹಸ್ತ ದೊರೆಯದಿದ್ದರೂ ಸಹ ಇವರು ತಮ್ಮದೇ ಆದ ಸ್ವಯಂ ಬುದ್ಧಿಶಕ್ತಿ ಹಾಗೂ ಕಠಿಣ ಶ್ರಮದ ಬಲದಿಂದ ಬದುಕಿನಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಬೆಳೆಯಲು ಶ್ರಮಿಸುತ್ತಾರೆ. ಪ್ರಸ್ತುತ ಪರಿಸ್ಥಿತಿಯ ತೀವ್ರತೆಗೆ ಹೆದರಿ ಸಮಾಜದಲ್ಲಿ ಅನೇಕರು ತಾವಂದುಕೊಂಡ ತತ್ವಗಳೊಂದಿಗೆ ರಾಜಿ ಮಾಡಿಕೊಳ್ಳುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಹಾಗಲ್ಲ, ಕೊನೆಯುಸಿರಿರುವವರೆಗೂ ತಮ್ಮ ತತ್ವಕ್ಕಾಗಿ ಹೋರಾಡುತ್ತಾರೆ. ಇವರಲ್ಲಿರುವ ಈ ಸ್ವಾಭಿಮಾನದ ಗುಣವು ಅತ್ಯಂತ ಅಪೂರ್ವವಾದುದು. ಯಾರಾದರೂ ತಮ್ಮನ್ನು ಅಕಾರಣವಾಗಿ ಅವಮಾನಿಸಿದರೆ ಇವರು ತಕ್ಷಣವೇ ಆವೇಶದಿಂದ ಪ್ರತಿಕ್ರಿಯಿಸುವುದಿಲ್ಲ. ಬದಲಾಗಿ ಜೀವನದಲ್ಲಿ ಅತ್ಯಂತ ಉನ್ನತವಾದ ಗೌರವಾನ್ವಿತ ಸ್ಥಾನವನ್ನು ತಲುಪುವ ಮೂಲಕವೇ ತಮಗೆ ಅವಮಾನ ಮಾಡಿದವರಿಗೆ ತಮ್ಮ ನೈಜ ಮೌಲ್ಯವನ್ನು ಸಾಬೀತುಪಡಿಸಿ ತೋರಿಸುತ್ತಾರೆ. ಇದುವೇ ಇವರ ವ್ಯಕ್ತಿತ್ವದ ನೈಜ ಶಕ್ತಿಯಾಗಿದೆ. ಇವರಲ್ಲಿರುವ ಈ ಅಚಲವಾದ ಪರಿಶ್ರಮದ ಗುಣವು ಅಯ್ಯಪ್ಪ ಸ್ವಾಮಿಯ ದಿವ್ಯ ಆಶೀರ್ವಾದದಿಂದ ಮತ್ತಷ್ಟು ಬಲಗೊಳ್ಳಲಿದೆ. ಇತ್ತೀಚಿನ ಈ ದಿನಗಳಲ್ಲಿ ವೃಶ್ಚಿಕ ರಾಶಿಯವರು ಉದ್ಯೋಗ ಕ್ಷೇತ್ರ, ವಾಣಿಜ್ಯ ರಂಗ ಹಾಗೂ ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲವು ಅತ್ಯುತ್ತಮ ನೂತನ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ನೀವು ಇದುವರೆಗೆ ಪಟ್ಟ ಕಠಿಣ ಶ್ರಮಕ್ಕೆ ತಕ್ಕ ಯೋಗ್ಯ ಪ್ರತಿಫಲಗಳು ಲಭಿಸುವ ಶುಭ ಸೂಚನೆಗಳು ಕಾಣಿಸುತ್ತಿವೆ. ಮಣಿಕಂಠ ಸ್ವಾಮಿಯ ಪರಮ ಕೃಪೆಗೆ ಪಾತ್ರರಾಗಿರುವ ವೃಶ್ಚಿಕ ರಾಶಿಯವರಿಗೆ ಇದ್ದಕ್ಕಿದ್ದಂತೆ ಧನಲಾಭ ಹಾಗೂ ಸಮಾಜದಲ್ಲಿ ಅತ್ಯುನ್ನತ ಗೌರವ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತ್ಯಂತ ಅಧಿಕವಾಗಿವೆ ಎಂದು ಜ್ಯೋತಿಷ್ಯಶಾಸ್ತ್ರ ನುಡಿಯುತ್ತದೆ. ನೀವು ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಒಂದು ಸುವರ್ಣ ಅವಕಾಶವು ಅನಿರೀಕ್ಷಿತವಾಗಿ ನಿಮ್ಮ ಬದುಕಿನ ಹಾದಿಯನ್ನು ಪ್ರವೇಶಿಸಲಿದೆ. ಇದುವರೆಗೆ ನಿಮ್ಮನ್ನು ಹಲುಗಾಗಿ ಕಂಡು ಮಾತನಾಡಿದವರೇ ಇನ್ನು ಮುಂದೆ ನಿಮ್ಮ ಯೋಗ್ಯತೆಯನ್ನು ಗೌರವಿಸಲಿದ್ದಾರೆ. ವಿಶೇಷವಾಗಿ ಮೇ 26, 27, 28 ಮತ್ತು 29ರ ಈ 4 ದಿನಗಳ ಕಾಲಾವಧಿಯಲ್ಲಿ ಕೆಲವು ಅತ್ಯಂತ ಮಂಗಳಕರ ಶುಭ ಚಿಹ್ನೆಗಳು ಜಾತಕದಲ್ಲಿ ಗೋಚರಿಸುತ್ತಿವೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ನಿಮ್ಮ ಬಾಕಿ ಹಣವು ಮರಳಿ ನಿಮ್ಮ ಕೈ ಸೇರಲಿದೆ. ಮುಂಬರುವ ಭವಿಷ್ಯಕ್ಕೆ ಪೂರಕವಾಗುವ ನೂತನ ಉನ್ನತ ವ್ಯಕ್ತಿಗಳ ಒಡನಾಟ ಲಭಿಸಲಿದೆ ಹಾಗೂ ಕಚೇರಿಯ ಕೆಲಸದ ಜಾಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಯೋಗ್ಯ ಮನ್ನಣೆ ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿಯವರು ಮೂಲತಃ ಕಠಿಣ ಪರಿಶ್ರಮವನ್ನು ನಂಬಿ ಬದುಕುವ ವ್ಯಕ್ತಿಗಳಾಗಿರುವುದರಿಂದ ಒಮ್ಮೆ ಇವರ ಹೆಜ್ಜೆಗೆ ಅದೃಷ್ಟದ ಒಲವು ಜೊತೆಯಾದರೆ ಸಾಕು, ಇವರು ಅತ್ಯಂತ ವೇಗವಾಗಿ ಯಶಸ್ಸಿನ ಉನ್ನತ ಶಿಖರವನ್ನು ಏರಲಿದ್ದಾರೆ. ಇವರ ಈ ದಿಢೀರ್ ಬೆಳವಣಿಗೆಯನ್ನು ಕಂಡು ಇಡೀ ಸಮಾಜವೇ ವಿಸ್ಮಯಗೊಳ್ಳಲಿದೆ. ನೀವು ಪೂರ್ಣ ಶ್ರದ್ಧಾಭಕ್ತಿಯಿಂದ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸುತ್ತಾ ಮುನ್ನಡೆದರೆ ಈ ಪ್ರಸ್ತುತ ಸಮಯದಲ್ಲಿ ನಿಮಗೆ ಅತ್ಯಂತ ಶ್ರೇಷ್ಠ ಮಟ್ಟದ ಸತ್ಫಲಗಳು ಲಭಿಸಲಿವೆ. ಸಮಾಜದ ಬಹುತೇಕ ಜನರು ಆರಂಭದ ದಿನಗಳಲ್ಲಿ ವೃಶ್ಚಿಕ ರಾಶಿಯವರನ್ನು ಅತ್ಯಂತ ಸಾಧಾರಣ ವ್ಯಕ್ತಿಗಳೆಂದು ಭಾವಿಸಿ ತಪ್ಪು ಲೆಕ್ಕಾಚಾರ ಹಾಕುತ್ತಾರೆ. ಆದರೆ ಸಮಯ ಕಳೆದಂತೆಲ್ಲ ಇವರ ನೈಜ ಸಾಮರ್ಥ್ಯ ಹಾಗೂ ಅದ್ಭುತ ಪ್ರತಿಭೆಯು ಜಗತ್ತಿಗೆ ಗೋಚರಿಸುತ್ತದೆ. ಇವರನ್ನು ಹಲುಗಾಗಿ ಕಂಡವರೇ ತದನಂತರ ಇವರ ಯಶಸ್ಸನ್ನು ಕಂಡು ಮೂಗಿನ ಮೇಲೆ ಬೆರಳಿಡಬೇಕಾಗುತ್ತದೆ. ಏಕೆಂದರೆ ಇವರು ಯಾರ ಸದ್ದೂ ಇಲ್ಲದೆ ಅತ್ಯಂತ ಮೌನವಾಗಿ ತಮ್ಮ ಗುರಿಯತ್ತ ಹೆಜ್ಜೆಯಿಡುತ್ತಿರುತ್ತಾರೆ. ಯಾರ ಮುಂದೆಯೂ ತಮ್ಮ ಯೋಜನೆಗಳನ್ನು ಬಿಚ್ಚಿಡದೆ ತಮ್ಮ ಮಹತ್ವಾಕಾಂಕ್ಷಿಯ ಕನಸುಗಳಿಗಾಗಿ ಹಗಲಿರುಳು ಶ್ರಮಿಸುತ್ತಾರೆ. ಇವರು ಬಾಹ್ಯವಾಗಿ ತಮ್ಮ ಆಸೆಗಳನ್ನು ಪ್ರದರ್ಶಿಸುವುದಿಲ್ಲ, ಆದರೆ ಇವರ ಆಂತರ್ಯದಲ್ಲಿ ಅತ್ಯಂತ ಭವ್ಯವಾದ ಬದುಕನ್ನು ನಿರ್ಮಿಸುವ ದೊಡ್ಡ ಕನಸುಗಳು ಅಡಗಿರುತ್ತವೆ. ಒಂದು ಸುದಿನ ಇಡೀ ಜಗತ್ತೇ ಬೆರಗಾಗುವಂತಹ ಅತ್ಯುನ್ನತ ಯಶಸ್ಸಿನ ಸಾಧನೆಯನ್ನು ಮಾಡಿ ತೋರಿಸುತ್ತಾರೆ. ಇವರ ಈ ಅದ್ಭುತ ಯಶಸ್ಸನ್ನು ನಂಬಲು ವಿರೋಧಿಗಳಿಗೆ ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ಹಿಂದೆ ಇವರನ್ನು ಕೀಳಾಗಿ ಕಂಡವರೇ ನಂತರದ ದಿನಗಳಲ್ಲಿ ಇವರ ಸಹಾಯವನ್ನು ಯಾಚಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇದುವೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ವಿಶಿಷ್ಟ ಸೌಂದರ್ಯವಾಗಿದೆ.
ಕಲಿಯುಗವರದ ಅಯ್ಯಪ್ಪ ಸ್ವಾಮಿಯ ದಿವ್ಯ ಆಶೀರ್ವಾದ ಬಲವು ಲಭಿಸಿದಾಗ ಇವರ ಜೀವನದ ಪಥದಲ್ಲಿ ಜರುಗುವ ಸಕಾರಾತ್ಮಕ ಬದಲಾವಣೆಗಳು ಅತ್ಯಂತ ವೇಗವಾಗಿ ಮೂಡಿಬರುತ್ತವೆ. ಆ ಕಾರಣದಿಂದಲೇ ನೀವು ಈ ಪ್ರಸ್ತುತ ಪವಿತ್ರ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಶ್ರದ್ಧೆಯಿಂದ ಮುನ್ನಡೆಯಬೇಕಾಗುತ್ತದೆ. ಮೇ 26, 27, 28 ಹಾಗೂ 29ರ ಈ 4 ದಿನಗಳ ಕಾಲಾವಧಿಯು ವೃಶ್ಚಿಕ ರಾಶಿಯ ಜಾತಕದವರಿಗೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ಸಹ ಅತ್ಯಂತ ಸವಿಶೇಷವಾದ ಸುಸಮಯವಾಗಿರಲಿದೆ. ನೀವು ಪೂರ್ಣ ಭಕ್ತಿಯಿಂದ ಸ್ವಾಮಿ ಅಯ್ಯಪ್ಪನ ದಿವ್ಯನಾಮವನ್ನು ಸ್ಮರಿಸುತ್ತಾ ಪೂಜಾ ಮಂದಿರದಲ್ಲಿ ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಮನಸ್ಸನ್ನು ಪೀಡಿಸುತ್ತಿದ್ದ ಸಮಸ್ತ ನಕಾರಾತ್ಮಕ ಆಲೋಚನೆಗಳು ಹಾಗೂ ಚಿಂತೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಬಹುಕಾಲದಿಂದ ನಾನಾ ಕಾರಣಗಳಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಪ್ರಮುಖ ಕಚೇರಿಯ ಕೆಲಸಗಳು ಮತ್ತೆ ಮರುಜೀವ ಪಡೆದು ಯಶಸ್ವಿಯಾಗಿ ಆರಂಭವಾಗಲಿವೆ. ಸಾಂಸಾರಿಕ ವಲಯದಲ್ಲಿ ಇದುವರೆಗೆ ಆವರಿಸಿದ ಉದ್ವಿಗ್ನ ಹಾಗೂ ಅಶಾಂತಿಯ ಪರಿಸ್ಥಿತಿಯು ಕ್ರಮೇಣ ಶಮನಗೊಂಡು ಶಾಂತಿ ನೆಲೆಸಲಿದೆ. ಮುಖ್ಯವಾಗಿ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ತೀವ್ರ ಸಮಸ್ಯೆಗಳಿಂದ ನಿಮಗೆ ದೊಡ್ಡ ಮಟ್ಟದ ನಿರಾಳತೆ ಹಾಗೂ ಪರಿಹಾರ ಲಭಿಸುವ ಸ್ಪಷ್ಟ ಮುನ್ಸೂಚನೆಗಳಿವೆ. ಉದ್ಯೋಗಸ್ಥರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ನೂತನ ಅತ್ಯುತ್ತಮ ಅವಕಾಶಗಳು ಒದಗಿ ಬರಲಿವೆ. ಇನ್ನು ಕೆಲವು ಜಾತಕದವರು ತಮ್ಮ ದೀರ್ಘಕಾಲದ ಹಳೆಯ ಕ್ಲಿಷ್ಟಕರ ಸಮಸ್ಯೆಗಳಿಂದ ಶಾಶ್ವತವಾಗಿ ಹೊರಬರುವ ಸೂಕ್ತ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳಲಿದ್ದಾರೆ. ಯಾರ ಚಾಡಿ ಮಾತುಗಳಿಗೂ ಕಿವಿಗೊಡದೆ ಈ ಪವಿತ್ರ ಸಮಯದಲ್ಲಿ ಅತ್ಯಂತ ಪ್ರಶಾಂತ ಚಿತ್ತದಿಂದ ಯೋಚಿಸಿ ಯಾವುದೇ ಆತುರದ ಅಥವಾ ಆವೇಶದ ನಿರ್ಧಾರಗಳನ್ನು ಕೈಗೊಳ್ಳದಿರುವುದು ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಅತ್ಯಂತ ಶ್ರೇಯಸ್ಕರ ಎಂದು ಜ್ಯೋತಿಷ್ಯ ತಜ್ಞರು ಉಲ್ಲೇಖಿಸಿದ್ದಾರೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿ ಶಬರಿಮಲೆಯ ಆರಾಧ್ಯ ದೈವ ಶ್ರೀ ಮಣಿಕಂಠಸ್ವಾಮಿಯ ಪಾದಾರವಿಂದಗಳಲ್ಲಿ ಅಚಲವಾದ ನಂಬಿಕೆ ಹಾಗೂ ಭಕ್ತಿಯನ್ನು ಇಟ್ಟು ಧರ್ಮದ ಹಾದಿಯಲ್ಲಿ ಮುನ್ನಡೆಯುವ ಸಮಸ್ತ ಭಕ್ತಕೋಟಿಗೆ ಈ ಮುಂಬರುವ ದಿನಗಳು ಬದುಕಿನಲ್ಲಿ ಒಂದು ನೂತನ ಶುಭಯುಗದ ಆರಂಭದ ಸುದಿನಗಳಾಗಲಿವೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ.